ಶ್ರೀ ಗುರುಭ್ಯೋ ನಮಃ. ಇತ್ಯಾದ್ಯನ್ಯತ್ರಣೀತೈರಪಿ ಮುಖ್ಯತಯೋಜಿತಃ ಶಬ್ದೈರತೋ ನಂತಗುಣೋ ಯಚ್ಛಬ್ದ ಯೋಗವೃತ್ತಯಃ. ಬ್ರಹ್ಮಸೂತ್ರಗಳ ಮೊದಲನೇ ಅಧ್ಯಾಯದ ಕೊನೆಯ ಪಾದ, ಅದರ ಅರ್ಥವನ್ನು ವಿವರಿಸುವಂಥ ಅಣುಭಾಷ್ಯ ಇತ್ಯಾದ್ಯನ್ಯತ್ರಣೀಯತೈ ಅಂತ. ಮತ್ತೆ ಅದರ ವ್ಯಾಖ್ಯಾನವನ್ನು ಮಾಡುವಂಥ ತತ್ವಮಂಜರಿಯ 170ನೇ ಭಾಗವನ್ನು ನಾವೀಗ ನೋಡ್ಲಿಕ್ಕೆ ತೊಡಗಿದ್ದೇವೆ. ಈ ಭಗವಂತ ಎಲ್ಲಾ ಶಬ್ದಗಳಿಂದಲೂ ವಾಚ್ಯ ಅಂತ ಹೇಳಿದರು. ಲಕ್ಷ್ಮಿಯನ್ನು ಹೇಳುವಂಥ ಅವ್ಯಕ್ತ ಅನ್ನೋ ಶಬ್ದದಿಂದಲೂ ಅವನೇ ವಾಚ್ಯ. ಮತ್ತೆ ಕರ್ಮ ಇದನ್ನು ಹೇಳುವಂಥ ವಾಕ್ಯದಿಂದ, ಜೀವರನ್ನ ಬದ್ಧ ಅಂತ ಅನ್ನೋ ಶಬ್ದ ಏನು ಹೇಳ್ತದೆ ಆ ಶಬ್ದದಿಂದಲೂ ವಾಚ್ಯ. ಹೀಗೆ ಎಲ್ಲಾ ಶಬ್ದಗಳಿಂದಲೂ ಅವನೇ ವಾಚ್ಯ ಅಂತ ಆದ್ರೆ ಮತ್ತೆ ಆ ಉಳಿದ ಶಬ್ದಗಳೇ ಇಲ್ಲದೆ ಇರಬೇಕಾದಿತ್ತಲ್ಲ ಅಂತ ಒಂದು ಪ್ರಸಂಗ ಈಗ. ಯಾಕೆಂದ್ರೆ ಆ ಉಳಿದ ಶಬ್ದಗಳ ಅಸ್ತಿತ್ವ ನಮ್ಗೆ ಗೊತ್ತಾಗೋದು ಯಾವ್ದ್ರಿಂದ? ಉಳಿದ ಶಬ್ದಗಳಿಲ್ಲ ಅಂತ ಆಗ್ಬೇಕಾದಿತ್ತಂತಲ್ಲ, ಉಳಿದ ಪದಾರ್ಥಗಳೇ ಇಲ್ಲ ಅಂತ ಆಗ್ಬೇಕಾದಿತ್ತು ಅಂತ ಪ್ರಶ್ನೆ. ಪದಾರ್ಥಗಳೇ ಇಲ್ಲ ಅಂತ ಆಗ್ಬೇಕಾದಿತ್ತು ಯಾಕೆ ಅಂದ್ರೆ ಆ ಪದಾರ್ಥಗಳ ಅಸ್ತಿತ್ವ ನಮಗೆ ತಿಳಿದು ಬರೋದು ವೇದದಿಂದಲೇ. ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಈ ಮೂರು ಪ್ರಮಾಣಗಳಲ್ಲಿ ಪ್ರತ್ಯಕ್ಷದಿಂದ ಅತೀಂದ್ರಿಯವಾದಂತಹ ಈ ಸಂಗತಿಗಳು, ದೇವತಾ ತಾರತಮ್ಯ, ಕರ್ಮವನ್ನು ಹೇಗೆ ಮಾಡಬೇಕು, ಕರ್ಮದ ಕ್ರಮ, ಕರ್ಮದ ಕಾಲ. ಈ ವಸಂತ ಅನ್ನೋ ಶಬ್ದ ವಸಂತ ಕಾಲವನ್ನು ಹೇಳ್ತದೆ, ಕರ್ಮವನ್ನು ಯಾವಾಗ ಮಾಡಬೇಕು ಅಂತ ಅನ್ನೋದನ್ನ ಹೇಳ್ತದೆ. ಮತ್ತೆ ಬದ್ಧ ಇತ್ಯಾದಿ, ದುಃಖಿ ಇತ್ಯಾದಿ ಶಬ್ದಗಳು, ಅವರ ಅನ್ನೋ ಶಬ್ದಗಳು ಜೀವನನ್ನು ಹೇಳ್ತದೆ. ಈ ಎಲ್ಲಾ ಶಬ್ದಗಳಿಂದಲೂ ಭಗವಂತನೇ ವಾಚ್ಯ ಅಂತ ಆದ್ರೆ, ಹಾಗಾದ್ರೆ ಆಯಾ ಶಬ್ದಗಳನ್ನು ಹೇಳುವಂತಹ ವಾಕ್ಯ ಆದ್ರೂ ಯಾವುದಿದೆ ಅಂತ ಪ್ರಶ್ನೆ ಬರ್ತದೆ. ವಾಕ್ಯದಿಂದಲೇ ತಿಳಿದು ಬರಬೇಕದು, ಪ್ರತ್ಯಕ್ಷದಿಂದ ತಿಳಿದು ಬರೋದಲ್ಲ, ಅತೀಂದ್ರಿಯಾದ್ರಿಂದ. ಅನುಮಾನದಿಂದ ತಿಳಿದು ಬಂದ್ರೆ ಆ ಅನುಮಾನ ಅಪ್ರತಿಷ್ಠ, ನೆಲೆ ಇಲ್ಲದ್ದು, ಆದ್ರಿಂದ ಅದನ್ನು ನಂಬುವಂತಿಲ್ಲ. ಇನ್ನು ವೇದೈಕ ವೇದ್ಯ ಅದು, ಶಬ್ದೈಕ ವೇದ್ಯತ್ವಾತ್, ಶಬ್ದ ಪ್ರಮಾಣ, ಆಗಮ ಪ್ರಮಾಣದಿಂದ ಮಾತ್ರ ತಿಳಿಬೇಕಾದದ್ದು. ಆದ್ರಿಂದ ಅದನ್ನು ಪ್ರತಿಪಾದನೆ ಮಾಡುವಂತ ಬೇರೆ ಪ್ರಮಾಣ ಏನಿದೆ? ಹೀಗೆ ಸಮಸ್ಯೆ ಬರ್ತದೆ. ಬೇರೆ ಪ್ರಮಾಣ ಯಾವುದೂ ಇಲ್ಲ ಅಂದಮೇಲೆ ಅವೆಲ್ಲವೂ ಅಸತ್ಯ ಆಗಬೇಕಾದಿತ್ತು ಅಂತ ಪ್ರಶ್ನೆ. ನನ್ವಯಂ ದೇವತಾ ತಾರತಮ್ಯ ಕರ್ಮ ಕ್ರಮಾದಿ ಅಲೌಕಿಕ ಸರ್ವ ಪದಾರ್ಥ ಪರಿಲೋಪ ಸ್ಯಾತ್ ಅಂತ ನಾವು ಅರ್ಥದ ಸೌಕರ್ಯ ದೃಷ್ಟಿಯಿಂದ ಅಧ್ಯಯನ ಮಾಡ್ಕೋಬೇಕು. ದೇವತಾ ತಾರತಮ್ಯವನ್ನು ಹೇಳುವಂತ ಕಾಟಕೋಪನಿಷತ್ನಲ್ಲಿ ಇಂದ್ರಿಯೇಭ್ಯ ಪರಾಶ್ಯರ್ಥ ಅಂತ ಏನು ಹೇಳಿದ್ದಾರೆ, ಆ ಇಂದ್ರಿಯಾಭಿಮಾನಿ ದೇವತೆಗಳಿಂದ ಆರಂಭಿಸಿ ಅರ್ಥಾಭಿಮಾನಿ ದೇವತೆಗಳು, ಆಮೇಲೆ ಮನೋಭಿಮಾನಿ ದೇವತೆ ಅಂತ ಹೀಗೆಲ್ಲ ದೇವತಾ ತಾರತಮ್ಯವನ್ನು ಹೇಳಿದ್ದಾರೆ. ಆ ದೇವತಾ ತಾರತಮ್ಯ ಮತ್ತೆ ಕರ್ಮ ಕ್ರಮ, ಕರ್ಮವನ್ನು ಯಾವಾಗ ಮಾಡಬೇಕು, ಯಾವ ಕಾಲದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಇತ್ಯಾದಿ ಅಲೌಕಿಕ ಸರ್ವ ಪದಾರ್ಥಗಳು, ಅಲೌಕಿಕವಾದಂತಹ ಅನೇಕ ಪದಾರ್ಥಗಳಿವೆ. ಅವುಗಳ ಅಸ್ತಿತ್ವಕ್ಕೆ ಧಕ್ಕೆ ಬಂದಿತ್ತು. ಪರಿಲೋಪ ಅಂದ್ರೆ ಧಕ್ಕೆ ಅಂತ ಅರ್ಥ. ಅವುಗಳ ಅಸ್ತಿತ್ವಕ್ಕೆ ಧಕ್ಕೆ ಬರಬೇಕಾದಿತ್ತು. ಪದಾರ್ಥ ಪರಿಲೋಪ ಯಾಕೆಂದ್ರೆ ತೇಷಾಂ ಶಬ್ದೈಕ ವೇದ್ಯತ್ವಾತ್, ಅವೆಲ್ಲವೂ ಕೇವಲ ಶಬ್ದ ಪ್ರಮಾಣದಿಂದ ಜ್ಞೇಯ ಅಲ್ವಾ ಇತ್ಯತೋಪಿ ಅಂತ ಹೀಗೊಂದು ಪ್ರಶ್ನೆ ಬಂದಾಗ ಕೂಡ ಅದಕ್ಕೆ ಮುಖ್ಯತೆಯ ಅನ್ಯತ್ರಣೀಯತೈರಪಿ ಅನ್ನುವಂಥ ಶಬ್ದವೇ ನಮಗೆ ಉತ್ತರ ಕೊಡ್ತದೆ. ಉತ್ತರದ ಸಾರಾಂಶ ಇಷ್ಟೇ. ಈ ಯೋಗ ವೃತ್ತಿ ಮತ್ತು ಯೋಗ ಮತ್ತು ರೂಢಿ ಅಂತ ಅನ್ನೋದು ಮುಖ್ಯ ಅಮುಖ್ಯ ಅಂತ ಎರಡು ಥರ ಇದೆ. ಈ ಮುಖ್ಯವಾದಂತಹ ಯೋಗದಿಂದ, ಮುಖ್ಯವಾದಂತಹ ರೂಢಿಯಿಂದ ಬೇರೆ ಎಲ್ಲ ಭಗವದ್ಭಿನ್ನವಾದಂತಹ ಬೇರೆ ಎಲ್ಲಾ ಪದಾರ್ಥಗಳು ಕೂಡ ವಾಚ್ಯ. ಆದರೆ ಪರಮ ಮುಖ್ಯ ಯೋಗ ವೃತ್ತಿಯಿಂದ, ಪರಮ ಮುಖ್ಯ ರೂಢಿಯಿಂದ ಭಗವಂತನೇ ವಾಚ್ಯ. ಇದು ಅದರ ಸಾರಾಂಶ ಅಷ್ಟೆ. ಅವು ವಾಚ್ಯ ಅಲ್ವೇ ಅಲ್ಲ ಅಂತಲ್ಲ, ಆಯಾ ಶಬ್ದಕ್ಕೆ ಆಯಾ ಅರ್ಥ ಇದ್ದೇ ಇದೆ. ಅದು ಹೇಗೆಂದ್ರೆ ನಿಗಮ ನಿಘಂಟ್ವಾದಿ ಲೋಕ ಪ್ರಸಿದ್ಧ ಯೋಗ ರೂಢಿ ರೂಪ ಮುಖ್ಯವೃತ್ಯ. ಇದು ನೋಡಿ, ಮುಖ್ಯವೃತ್ತಿಯಿಂದ ಉಳಿದ ಪದಾರ್ಥಗಳು ವಾಚ್ಯ. ಅದ್ಯಾವುದು ಮುಖ್ಯವೃತ್ತಿ ಅಂದ್ರೆ ಯೋಗ ಮತ್ತು ರೂಢಿ ಅನ್ನುವುದೇ ಮುಖ್ಯವೃತ್ತಿ. ಯೋಗ ಅಂದ್ರೆ ಶಬ್ದಗಳ ನಿಷ್ಪತ್ತಿ ದೃಷ್ಟಿಯಿಂದ ವಾಚ್ಯ ಆಗೋದು. ರೂಢಿ ಅಂದ್ರೆ ವ್ಯವಹಾರ ದೃಷ್ಟಿಯಿಂದ ವಾಚ್ಯ ಆಗೋದು. ಇದೆಲ್ಲ ಎಲ್ಲಿ ಕಂಡು ಬಂದಿರ್ತದೆ ಅಂದ್ರೆ ನಿಗಮ ಮತ್ತು ನಿಘಂಟು ಇತ್ಯಾದಿ ಕಡೆಗಳಲ್ಲಿ ಕಂಡು ಬರ್ತದೆ.
ವೇದದ ಅನೇಕ ಅಂಗಗಳಿವೆಲ್ಲ, ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತಂ ಜ್ಯೋತಿಷಂ ತಥಾ ಅಂತ ಹೀಗೆಲ್ಲ ಅನೇಕ ಅಂಗಗಳಿವೆ. ಅದರಲ್ಲಿ ನಿಗಮ ಮತ್ತು ನಿಘಂಟುಗಳು ಕೂಡ ಕೆಲವು ಡಿಕ್ಷನರಿಗಳಿದ್ದ ಹಾಗೆ ಅವೆಲ್ಲ. ಅದರಿಂದ ಆ ನಿಗಮ ನಿಘಂಟು ಮೊದಲಾದ ಲೋಕದ ಪ್ರಸಿದ್ಧಿ, ಲೌಕಿಕವಾದಂಥ ಶಬ್ದದ ಮೂಲಗಳು, ನಮಗೆ ಅರ್ಥವನ್ನು ತಿಳ್ಕೊಳ್ಳಿಕ್ಕಿರುವಂತಹ ಕೆಲವು ಮೂಲಗಳು ಅಲ್ಲಿ. ಹಾಗೆ ಲೋಕದ ಪ್ರಸಿದ್ಧಿ, ಲೋಕದ ದೃಷ್ಟಿಯಿಂದ ಪ್ರಸಿದ್ಧವಾದಂತಹ ಯೋಗ ರೂಢಿ ರೂಪ ಮುಖ್ಯ ವೃತ್ಯ. ಲೋಕದಲ್ಲಿ ಪ್ರಸಿದ್ಧವಾದಂತಹ ಯೋಗ ಮತ್ತು ರೂಢಿಗಳೇನಿವೆ, ಆ ಯೋಗ ಮತ್ತು ರೂಢಿಗಳು ಅನ್ನುವುದೇ ಒಂದು ಮುಖ್ಯ ವೃತ್ತಿ. ಆ ಮುಖ್ಯ ವೃತ್ತಿಯಿಂದ ಅನ್ಯವಾಚಕ ಇರಪಿ ಭಗವದ್ಭಿನ್ನವಾದ ದೇವತೆಗಳು, ಕಾಲ, ಕರ್ಮ ಇತ್ಯಾದಿಗಳನ್ನ ಈ ಶಬ್ದಗಳೆಲ್ಲ ಹೇಳ್ತವೆ. ಆದರೆ ಶಬ್ದೈಹಿ ತದ್ ಅಬಾಧೇನ, ಇದನ್ನು ಗಮನಿಸಬೇಕು. ಆ ಶಬ್ದಗಳ ಆಯಾ ಶಬ್ದಗಳಿಂದ ಪ್ರತಿಪಾದಿತವಾದ ಅರ್ಥಗಳ ಅಸ್ತಿತ್ವಕ್ಕೆ ಧಕ್ಕೆ ತರದಂತೆ ಮಹಾಯೋಗದಿಂದ ಮತ್ತು ಮಹಾಯೋಗ ಮತ್ತು ಮಹಾರೂಢಿ, ವಿದ್ವದ್ ರೂಢಿ, ಜ್ಞಾನಿಗಳ ರೂಢಿ, ರೂಢಿ ಅನ್ನುವುದು ಪರಮ ಮುಖ್ಯ ವೃತ್ತಿ. ಆ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ ಹೇಳಲ್ಪಟ್ಟಿದ್ದಾನೆ ಅಂತ ಅರ್ಥ. ಇದರಿಂದ ಅಬಾಧೇನ ಅಂತ ಹೇಳಿದ್ರಿಂದ ಉಳಿದೆಲ್ಲ ಭಗವದ್ಭಿನ್ನವಾದಂಥ ವಸ್ತುಗಳು ಕೂಡ ವಾಚ್ಯವೇ ಆಗಿವೆ, ಇಲ್ಲ ಅಂತಲ್ಲ. ಆದರೆ ಅವು ಮುಖ್ಯ ವೃತ್ತಿಯಿಂದ ವಾಚ್ಯ ಆಗಿವೆ, ಪರಮಾತ್ಮ ಅಮುಖ್ಯ ವೃತ್ತಿಯಿಂದ ವಾಚ್ಯನಾಗಿದ್ದಾನೆ ಅಂತ ಅರ್ಥ. ಸರಿಯಾ? ಮುಂದೆ ನಾನು ಸಮನ್ವಯ ಸೂಕ್ತೋಕ್ತಂ ಸರ್ವಶಬ್ದ ವಾಚ್ಯತ್ವಂ ವಿಷ್ಣುರಯುಕ್ತಂ ಅಂತ ಮತ್ತೆ 171ನೇ ಮೂಲದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಆ 1ನೇ ಅಧ್ಯಾಯದ 4ನೇ ಪಾದದ ಮೊದಲನೇ ಅಧಿಕರಣ, ಆನುಮಾನಿಕ ಅಧಿಕರಣ, ಅದರ ಪೀಠಿಕಾ ಇದು. ತತ್ವ ಸಮನ್ವಯ ತೆಂಬಲಿ ಸರ್ವಶಬ್ದ ವಾಚ್ಯ ಭಗವಂತ ಅಂತ ಹೇಳ್ತಿರಲ್ಲ, ಅದು ಸರಿಯಲ್ಲ. ಇಲ್ಲಿ ಅದನ್ನ ಯಾಕೆ ಸರಿಯಲ್ಲ ಅಂತ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಈ ಹಿಂದೆ 169ನೇ ಗದ್ಯ ಭಾಗದಲ್ಲಿ ಅವ್ಯಕ್ತ ಶಬ್ದದಿಂದಲೂ ಭಗವಂತ ವಾಚ್ಯ ಅಂತ ಹೇಳಿದ್ವಿ ನಾವು. ಅದು ಹೇಗೆ ವಾಚ್ಯ ಅಂತ ಅನ್ನೋದು ನಿನ್ ಮುಂದೆ ತೋರಿಸೋದಷ್ಟೇ, ತೋರಿಸಬೇಕಾದ ಪೀಠಿಕೆ ಅಷ್ಟೇ ಇದು. ಕಾಠಕದಲ್ಲಿ ಇಂದ್ರಿಯೇಭ್ಯ ಪರಾಶ್ಯರ್ಥಾಹ, ಇಂದ್ರಿಯಗಳಿಗಿಂತ ಅರ್ಥಗಳು ದೊಡ್ಡದು, ಅರ್ಥಗಳಿಗಿಂತ ಮನಸ್ಸು ದೊಡ್ಡದು, ಮನಸ್ಸಿಗಿಂತ ಬುದ್ಧಿ ದೊಡ್ಡದು, ಬುದ್ಧಿಗಿಂತ ಆತ್ಮ ದೊಡ್ಡವನು, ಆತ್ಮ ಅಥವಾ ಮಹಾನ್ ದೊಡ್ಡವನು, ಆ ಮಹಾನ್ಗಿಂತ ಅವ್ಯಕ್ತ ದೊಡ್ಡದು, ಅವ್ಯಕ್ತಕ್ಕಿಂತ ಪುರುಷ ದೊಡ್ಡವನು ಅಂತ ಹೀಗೆಲ್ಲ ಹೇಳಿದ್ದಾರೆ. ಇಂದ್ರಿಯೇಭ್ಯ ಪರಾಶ್ಯರ್ಥ ಅರ್ಥೇಭ್ಯಶ್ಚ ಪರಮನಃ ಮನಸಸ್ತು ಪ್ರಾಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಮ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಠ ಸಾಪರಾಗತಿ ಅಂತ. ಅಂತ ಹೀಗೆ ಅದು ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು, ಅರ್ಥಾಭಿಮಾನಿ ದೇವತೆಗಳಿಗಿಂತ ಮನೋಭಿಮಾನಿ ದೇವತೆ, ಮನೋಭಿಮಾನಿ ದೇವತೆಗಿಂತ ಬುದ್ಧಿಯ ಅಭಿಮಾನಿ ದೇವತೆ, ಅವಳಿಗಿಂತ ಅಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು ಅಂದ್ರೆ ಎಲ್ಲ ದೇವತೆಗಳು, ಅದಕ್ಕಿಂತ ಅರ್ಥಾಭಿಮಾನಿ ದೇವತೆಗಳು ಅಂದ್ರೆ ಈ ಪಾರ್ವತಿ, ಸುಪರ್ಣಿ ಮತ್ತೆ ವಾರುಣಿ, ಈ 3 ಜನ. ಇಂದ್ರಿಯಾಭಿಮಾನಿ ದೇವತೆಗಳು ಅಂದ್ರೆ ಇಂದ್ರನನ್ನು ಒಳಗೊಂಡು ಎಲ್ಲರೂ. ಅರ್ಥಾಭಿಮಾನಿ ದೇವತೆಗಳು ಅಂದ್ರೆ ಈ 3 ಜನ ಪತ್ನಿಯರು. ಅವ್ರಿಗಿಂತ ಮನೋಭಿಮಾನಿ ದೇವತೆಗಳು ಅಂದ್ರೆ ಗರುಡ ಶೇಷ ರುದ್ರರು. ಅವ್ರಿಗಿಂತ ಬುದ್ಧಿಭಿಮಾನಿ ದೇವತೆ ಅಂದ್ರೆ ಸರಸ್ವತಿ ಭಾರತಿ. ಅವ್ರಿಗಿಂತ ಮಹತ್ತತ್ವದ ಮತ್ತು ಜೀವದ ಆತ್ಮದ ಅಭಿಮಾನಿಯಾದಂತಹ ಚತುರ್ಮುಖ ಪ್ರಾಣರು. ಅವ್ರಿಗಿಂತ ಅವ್ಯಕ್ತ ದೊಡ್ಡವನು, ಲಕ್ಷ್ಮೀದೇವಿ ದೊಡ್ಡದು, ಅದಕ್ಕಿಂತ ಪುರುಷ ದೊಡ್ಡದು ಅಂತ ಇಷ್ಟು ಬಂದಿದೆ. ಇತಿ ಅವ್ಯಕ್ತಾಂತ ದೇವತಾ ತಾರತಮ್ಯ ಮುಕ್ತ, ಅವ್ಯಕ್ತದವರೆಗೆ ದೇವತಾ ತಾರತಮ್ಯ ಹೇಳಿದ್ದಾರೆ ಲಕ್ಷ್ಮೀದೇವಿಯವರಿಗೆ. ಮುಂದೆ ಅವ್ಯಕ್ತಾತ್ ಪುರುಷ ಪರಃ ಅಂತ ಪುರುಷೋತ್ಕರ್ಷ ಅವಧಿತ್ವೇನ, ಪುರುಷ ಶಬ್ದವಾಚ್ಯನಾದ ಭಗವಂತನೇ ಒಬ್ಬ ವ್ಯಕ್ತಿಯ ಅತ್ಯಂತ ದೊಡ್ಡವನು ಅಂತ ಹೇಳಿದ್ದಾರೆ. ಅವನು ಯಾವುದಕ್ಕಿಂತ ದೊಡ್ಡವನು ಅಂತ ಪ್ರಶ್ನೆ ಬಂದ್ರೆ ಅವ್ಯಕ್ತಕ್ಕಿಂತ ದೊಡ್ಡವನು. ಪುರುಷ ಉತ್ಕರ್ಷ ಅವಧಿತ್ವೇನ, ಅವಧಿ ಅಂತಿದೆ ನೋಡಿ ಇಲ್ಲಿ. ಅವಧಿ ಅಂದ್ರೆ ಅದಕ್ಕೊಂದು ಬೌಂಡ್ರಿ, ಯಾವುದಕ್ಕಿಂತ ದೊಡ್ಡವನು ಅಂತ ಬೇಕಲ್ಲ. ಆ ಲಿಮಿಟ್ ಅನ್ನ ಹೇಳಿದಾಗ ಆ ಯಾವುದಕ್ಕಿಂತ ದೊಡ್ಡವನು ಅನ್ನೋ ಪ್ರಶ್ನೆಗೆ ಉತ್ತರ ರೂಪವಾಗಿ ಅವ್ಯಕ್ತ ಶಬ್ದ ಬಂದಿದೆ ಮೊದಲು, ಅವ್ಯಕ್ತಕ್ಕಿಂತ ದೊಡ್ಡವನು ಅಂತ. ಆ ಅವ್ಯಕ್ತ ಶಬ್ದವು ಏನಾಗಬೇಕು ಅಂದ್ರೆ ಪ್ರಧಾನ ವಾಚಿತ್ವ, ಪ್ರಧಾನ ಅಂದ್ರೆ
ಈ ಪ್ರಕೃತಿಯನ್ನು ಹೇಳಬೇಕು. ಯಾಕೆ ಪ್ರಕೃತಿಯನ್ನು ಹೇಳಬೇಕು ಅಂದ್ರೆ ಪ್ರಸಿದ್ಧ ಮಹತ್ತತ್ವ ಪರತ್ವ ಪುರುಷೋತ್ಕರ್ಷ ಅವಧಿ ಅವಧಿ ಲಿಂಗೇನ ಚ ಎರಡಿದೆ ಅಲ್ಲಿ. ಒಂದು ಮಹತ್ತತ್ವಕ್ಕಿಂತ ಅವಳು ದೊಡ್ಡವಳು ಅಂತ, ಸರಿಯಾ? ಇನ್ನೊಂದು ಆ ಕಡೆ ಇರುವವನು ಪುರುಷ, ಇವಳನ್ನ ದಾಟಿ ಇರುವವನು ಪುರುಷ, ಇವಳಿಗಿಂತ ಮುಂಚೆ ಇರುವವನು ಮಹಾನ್. ಆ ಮಹತ್ತತ್ವ ಮತ್ತು ಪರತ್ವ ಪುರುಷ ಅಂತ ಪ್ರಾಯ ಪರಪುರುಷ ಅಂತ ಏನಾಗಬೇಕೇನೋ, ಪರಪುರುಷ ಉತ್ಕರ್ಷ ಅವಧಿತ್ವೇನ. ಪ್ರಸಿದ್ಧ ಮಹತ್ತತ್ವ ಪರತ್ವ, ಅಲ್ಲಿ ಎರಡು ಸಂಗತಿಗಳು ನಮ್ಮ ಕಣ್ಣೆದುರಿಗಿವೆ. ಅವ್ಯಕ್ತ ಎಂಬ ಶಬ್ದದಿಂದ ಪ್ರಧಾನವನ್ನೇ ಇಟ್ಕೊಳ್ಬೇಕು ಅಂತ ಅನ್ನೋದಕ್ಕೆ ಎರಡು ಕಾರಣಗಳು. ಒಂದು, ಪ್ರಸಿದ್ಧವಾದಂತಹ ಮಹತ್ತತ್ವ ಏನಿದೆಯಲ್ಲ, ಪರಮಾತ್ಮ ಚತುರ್ಮುಖ ಬ್ರಹ್ಮನನ್ನು ಹೇಳುವ ಮಹತ್ತತ್ವ ಅನ್ನೋ ಶಬ್ದ, ಅದಕ್ಕಿಂತ ಅವಳು ಪರಳಾಗಿದ್ದಾಳೆ. ಮಹತಃ ಪರಮ ಅವ್ಯಕ್ತಮ್ ಅಂತ ಪರಶಬ್ದ ಇದೆ ನೋಡಿ ಉಪನಿಷತ್ನಲ್ಲಿ. ಆದ್ರಿಂದ ಮಹತ್ತತ್ವಕ್ಕಿಂತಲೂ ಪರ ಆಗಿದ್ದಾಳೆ ಅವ್ಯಕ್ತ, ಅವಳಲ್ಲಿ ಪರತ್ವ ಬಂದಿದೆ. ಇದು ಒಂದು ಕಾರಣ. ಇನ್ನೊಂದು, ಪುರುಷೋತ್ಕರ್ಷ ಅವಧಿತ್ವ ಲಿಂಗೇನಚ, ಅವಳನ್ನು ದಾಟಿ ಪರಮ ಪುರುಷ ಇದ್ದಾನೆ, ಅವನ ಉತ್ಕರ್ಷಕ್ಕೆ ಇವಳು ಅವಧಿಯಾಗಿದ್ದಾಳೆ. ಅವ್ಯಕ್ತಾತ್ ಪುರುಷ ಪರಹ ಅಂತ ಬಂದಿರೋದ್ರಿಂದ ಹೀಗೆ ಮಹತ್ತತ್ವಕ್ಕಿಂತಲೂ ಪರಳಾಗಿರುವಿಕೆ ಮತ್ತು ಪುರುಷನ ಉತ್ಕರ್ಷಕ್ಕೆ ಶ್ರೇಷ್ಠತೆಗೆ, ಸರ್ವಾಧಿಕ ಶ್ರೇಷ್ಠತೆಗೆ ಅವಧಿಯಾಗಿರುವಿಕೆ, ಇವೆರಡು ಲಿಂಗಗಳಿಂದ ಪ್ರಧಾನ ಅಂದ್ರೆ ನಾವು ಅವ್ಯಕ್ತ ಅಂತ ಪ್ರಧಾನವನ್ನೇ ಇಟ್ಕೋಬೇಕು. ಅದರಿಂದಲೂ ಪರಮಾತ್ಮನೇ ವಾಚ್ಯ ಅಂತ ಹೇಗೆ ಹೇಳ್ತೀರಿ ನೀವು? ಇಷ್ಟೆರಡು ಕಾರಣ ಇದೆಯಲ್ಲ ಅಲ್ಲಿ. ಮಹತ್ತತ್ವಕ್ಕಿಂತ ದೊಡ್ಡದಾಗಿರ್ಬೇಕು, ಪರಮ ಪುರುಷಕ್ಕಿಂತ ಚಿಕ್ಕದಾಗಿರ್ಬೇಕು. ಇದಾದ್ರೆ ಪ್ರಧಾನನೇ ಆಗಬೇಕು. ಪರಮಾತ್ಮ ಹಾಗಾಗಿಲ್ಲಲ್ಲ, ಮಹತ್ತತ್ವಕ್ಕಿಂತ ಅವನು ದೊಡ್ಡವನು ಹೌದು, ಆದ್ರೆ ಇನ್ನೊಬ್ಬ ಅವನನ್ನು ಮೀರಿ ಇನ್ನೊಬ್ಬ ಪರಮ ಪುರುಷ ಇಲ್ಲಲ್ಲ. ಆದ್ರಿಂದ ಆ ಇನ್ನೊಬ್ಬ ಪರಮ ಪುರುಷನ ಅವಧಿಗೆ ಇವನು, ಪರಮ ಪುರುಷನ ಉತ್ಕರ್ಷಕ್ಕೆ ಇವನು ಅವಧಿ ಅಲ್ಲ. ಆದ್ರಿಂದ ಇಲ್ಲಿ ಅವ್ಯಕ್ತ ಅಂದ್ರೆ ಪ್ರಧಾನವನ್ನೇ ಇಟ್ಕೋಬೇಕು. ಪರಮಾತ್ಮನ ಹೇಗೆ ಇಟ್ಕೋತೀರಿ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಆನುಮಾನಿಕಂ ಅಂತ ಈ ಸೂತ್ರ, 9 ಸೂತ್ರಗಳು ಹೊರಟಿವೆ. ಹೌದೌದು ಹೌದು. ಅದು ಈ ಸಾಂಖ್ಯರು ಆ ಶಬ್ದ ಪ್ರಯೋಗ ಮಾಡ್ತಾರೆ. ಆಮೇಲೆ ಇದು ಎಲ್ಲ ಶಾಸ್ತ್ರಗಳಲ್ಲೂ ಅನೇಕ ಕಡೆ ಬಂದಿದೆ. ಪ್ರಧಾನ ಅನ್ನೋ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ಮತ್ತು ಪ್ರಕೃತಿಯನ್ನು ಯಾಕೆ ಹೇಳ್ತಾರಂದ್ರೆ, ಭಾಗವತ ತಾತ್ಪರ್ಯದಲ್ಲಿ ಹೀಗಿದೆ, ಕಾರ್ಯತಸ್ಸ ಪ್ರಧಾನತ್ವ ಪ್ರಧಾನ ಮಿತಿ ಕೀರ್ತ್ಯತೆ ಅಂತ. ಪ್ರಧಾನ ಅಂದ್ರೆ ಮುಖ್ಯ ಅಂತ ಅರ್ಥ. ಯಾವತ್ತು ಕಾರ್ಯವಾದ ಮಣ್ಣಿಗಿಂತ ಕಾರಣವಾದಂಥ ಮಣ್ಣಿಗಿಂತ ಕಾರ್ಯವಾದ ಘಟ ಮುಖ್ಯ. ಉಪಯೋಗ ದೃಷ್ಟಿಯಿಂದ ಅದು ಮುಖ್ಯ ಅಲ್ವಾ? ಈ ತರ ನಮಗ್ ಕಾಣಿಸ್ತದೆ. ನಮ್ಮ ದೃಷ್ಟಿಯಲ್ಲಿ ಇದು ಘಟನೆ ಮುಖ್ಯ, ಬಂಗಾರದ ಆಭರಣವೇ ಮುಖ್ಯ. ಇದು ನಮ್ಮ ಲೌಕಿಕ ದೃಷ್ಟಿ. ಆದರೆ ಈ ಕಾರ್ಯ ಹುಟ್ಟುವುದಕ್ಕೆ, ಕಾರ್ಯದ ಅಸ್ತಿತ್ವಕ್ಕೆ, ಕಾರ್ಯದ ಹುಟ್ಟಿಗೆ ಕಾರಣ ಯಾವುದು? ಕಾರಣ. ಅದರಿಂದ ಈ ಸಮಸ್ತ ಜಗತ್ತಿನ ಉತ್ಪತ್ತಿಗೆ ಕಾರಣಗಳಾದವಳು ಅವ್ಯಕ್ತ. ಕಾರ್ಯಕ್ಕಿಂತ ಕಾರಣವೇ ಪ್ರಧಾನ. ಲೌಕಿಕ ದೃಷ್ಟಿಯಿಂದ ನಮಗೆ ಕಾರ್ಯವೇ ಪ್ರಧಾನ ಇರಬಹುದು. ಬರೇ ಬಂಗಾರದ ಗಟ್ಟಿನ ತಗೊಂಡು ಏನ್ ಮಾಡ್ಲಿಕ್ಕಾಗಲ್ಲ. ಒಂದು ಮರದ ದೊಡ್ಡ ದಿಮ್ಮಿ ಅಥವಾ ಕೊರಡು ನಮ್ಮ ಎದುರುಗಡೆ ಇದ್ರೆ ಅದರಿಂದಲೂ ನಮ್ಗೇನು ಉಪಯೋಗ ಇಲ್ಲ. ನಮಗೆ ಕಾರ್ಯ ಪ್ರಧಾನ. ಆದರೆ ಕಾರ್ಯದ ಅಸ್ತಿತ್ವಕ್ಕೆ, ಕಾರ್ಯದ ಹುಟ್ಟಿಗೆ ಕಾರಣ ಅನ್ನೋದು ಬೇಕಾದ್ರಿಂದ ಕಾರಣವೇ ಪ್ರಧಾನ. ಕಾರ್ಯದಸ್ಸ ಪ್ರಧಾನತ್ವ, ಕಾರ್ಯವಾದ ಜಗತ್ತಿಗಿಂತ ಅವಳು ಪ್ರಧಾನಳಾದ್ರಿಂದ, ಮತ್ತೆ ಆ ಎಲ್ಲ ಕಾರ್ಯವಾದ ಜಗತ್ತಿನ ಅಭಿಮಾನಿ ದೇವತೆಗಳಾದ ದೇವತೆಗಳಿಗಿಂತ ಈ ಲಕ್ಷ್ಮೀದೇವಿ ಪ್ರಧಾನಳಾದ್ರಿಂದ ಅವಳನ್ನು ಪ್ರಧಾನ ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ಪ್ರಧಾನವೇ ವಾಚ್ಯ ಆಗಬೇಕಲ್ಲ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ ಆನುಮಾನಿಕಂ ಇತ್ಯಾದಿ ಶಬ್ದಗಳು ಹೊರಟಿವೆ, ಸೂತ್ರಗಳು ಹೊರಟಿವೆ. ಅದನ್ನ ಆಚಾರ್ಯರು ಅವ್ಯಕ್ತ ಎಂಬ ಶಬ್ದದಿಂದ ಗ್ರಹಿಸಿದ್ದಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.